ಇವತ್ತು ಮನುಷ್ಯರು ದೇವರನ್ನು ಹುಡುಕುವುದು ಬಿಟ್ಟಿದ್ದಾರೆ. ತಮ್ಮ ಕೆಲಸಗಳಲ್ಲಿ ತುಂಬಾ ಬ್ಯುಸಿಯಾಗಿ ದೇವರು ಬೇಡ, ದೇವರ ಸನ್ನಿಧಿ ಬೇಡ, ನಾನಿದ್ರೆ ಸಾಕು, ಬಲ ಇದ್ರೆ ಸಾಕು, ಒಳ ಇದ್ರೆ ಸಾಕು, ಕೆಲಸ ಇದ್ರೆ ಸಾಕು, ಸಂಬಳ ಬಂದ್ರೆ ಸಾಕು ಎಂಬ ಒಂದು ಲೋಕದಲ್ಲಿ ಮುಳುಗಿದ್ದಾರೆ ಅನೇಕ ಜನರು. ಆ ರೀತಿಯಾಗಿ ನೀವು ಇದ್ದೀರಾ? ಆ ರೀತಿಯಾಗಿ ನೀವು ಇರೋದಾದರೆ ದೇವರು ಹೇಳ್ತಿದ್ದಾನ, ಯಾವಾಗ ನನ್ನನ್ನು ನೀನು ಹುಡುಕುವುದು? ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಗೆಲ್ಲರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ತಿಳಿಯಪಡಿಸ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ಬಯಸುತ್ತೇನೆ. ಈ ಒಂದು ದಿನದಲ್ಲಿ ದೇವರು ಯಾವ ಮಾತಿನಿಂದ ನಿಮ್ಮ ಜೊತೆ ಮಾತಾಡಬೇಕು ಎಂಬುದಾಗಿ ಇಷ್ಟಪಟ್ಟಿದ್ದಾನೋ, ಬಯಸಿದ್ದಾನೋ, ಈ ಮಾತುಗಳನ್ನು ನನ್ನ ಮಕ್ಕಳಿಗೆ ತಿಳಿಯಪಡಿಸು ಎಂಬುದಾಗಿ ದೇವರು ಹೇಳಿದ್ದಾನೋ, ಆ ಮಾತುಗಳನ್ನು ನಾವು ಇವತ್ತು ಧ್ಯಾನ ಮಾಡಲಿಕ್ಕೆ ಇದ್ದೇವೆ. ನಾವು ವಾಕ್ಯದ ಕಡೆಗೆ ಹೋಗೋಣ. ಈ ದಿನಕ್ಕೆ ನೇಮಕವಾದಂತ ದೇವರ ಮಾತುಗಳನ್ನು ನಾವು ಧ್ಯಾನಿಸೋಣ. ಈ ವಾಕ್ಯವನ್ನು ಕೇಳಿ ನೀವು ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ತಿಳಿಯಪಡಿಸ್ರೆ, ನಾವು ಕೊಡುವ ಯಾವ ಸಂದೇಶವಾದ್ರೂ ಸಹ ಅದು ನೀವು ಆಧ್ಯಾತ್ಮಿಕವಾಗಿ ಇರಬೇಕು ಎಂಬ ಒಂದು ಉದ್ದೇಶದಿಂದ ಕೊಡ್ತಾ ಇದ್ದೇವೆ. ಆದ ಕಾರಣ ಖಂಡಿತ ನೀವು ಈ ಸಂದೇಶವನ್ನು ಅವ್ರಿಗೆ ಕಲಿಸ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಅವರ ಜೀವಿತದಲ್ಲೂ ಸಹ ದೇವರನ್ನು ಅವರು ಕಂಡುಕೊಳ್ಳುವಂತೆ ದೇವರ ಕಾರ್ಯ ಮಾಡುತ್ತಾನೆ. ಬನ್ನಿರಿ, ಇವತ್ತು ದೇವರ ವಾಕ್ಯದ ಕಡೆಗೆ ನಾವು ಹೋಗೋಣ. ಕೀರ್ತನೆಗಳು 14ನೇ ಅಧ್ಯಾಯ ವಚನ 2. ಕೀರ್ತನೆಗಳು 14ನೇ ಅಧ್ಯಾಯ ವಚನ 2. ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ. ಏನ್ ನೋಡ್ತಾ ಇದ್ದೀವಿ ಈ ವಾಕ್ಯದಲ್ಲಿ ಅಂದ್ರೆ, ದೇವರು ಆತನನ್ನು ಹುಡುಕುವರು, ಅಪೇಕ್ಷಿಸುವ ಅಂಬದಕ್ಕೆ ಮತ್ತೊಂದು ಅರ್ಥ ಏನಂದ್ರೆ ಹುಡುಕುವವರು. ಅಂದ್ರೆ ಆತನ ಸಾನ್ನಿಧ್ಯವನ್ನು, ಅಂದ್ರೆ ಆತನ ಸನ್ನಿಧಿಯನ್ನು ಅಥವಾ ದೇವರನ್ನು ಹುಡುಕುವ ಬುದ್ಧಿವಂತರು ಯಾರಾದ್ರೂ ಇದ್ದಾರಾ? ಎಲ್ಲಿ? ಭೂಮಿ ಮೇಲೆ, ಸಭೆಗಳಲ್ಲಿ. ಇವತ್ತು ನಾವು ನೋಡ್ರಿ, ನೀವು ದೇವರನ್ನ ಹುಡುಕ್ತಾ ಇದ್ದೀರಾ ಮನಸ್ಫೂರ್ತಿಯಾಗಿ? ಅವಾಗ ನಮ್ಮಲ್ಲಿ ಕೆಲವರು ಹೇಳ್ತಾರ, ನಾವು ದೇವರನ್ನು ಹುಡುಕ್ತೀವ್ರಿ. ಯಾವಾಗ ಅಂದ್ರೆ ಶುಕ್ರವಾರ ಅಥವಾ ಭಾನುವಾರ ಕೂಟಗಳು ಏನಾದ್ರೂ ನಮ್ಮ ಮನೆಗಳಲ್ಲಿ ಇಟ್ಟುಕೊಂಡಿರೋದಾದ್ರೆ ಆ ದಿನಗಳಲ್ಲಿ ನಾವು ದೇವರನ್ನು ಹುಡುಕುತ್ತೇವೆ. ಇದು ನೋಡ್ತೀವಿ ನಾವು. ಆದ್ರೆ ಇಲ್ಲಿ ದೇವರನ್ನು, ಯಾರು ದೇವರನ್ನು ಹುಡುಕುತ್ತಾರೋ ಎಂಬುದಾಗಿ ದೇವರೇ ಆಕಾಶದಿಂದ ನೋಡ್ತಾ ಇದ್ದಾನಂತ. ಆಕಾಶದಿಂದ ದೇವರೇ ನೋಡ್ತಾ ಇದ್ದಾನ, ನನ್ನನ್ನು ಯಾರು ಹುಡುಕ್ತಾ ಇದ್ದಾರ? ಕೇವಲ ವಾರಕ್ಕೆ ಒಮ್ಮೆ ಹುಡುಕುವವರು ಬೇಡ, ನಮಗೆ ತಿಂಗಳಿಗೆ ಒಮ್ಮೆ ಹುಡುಕುವವರು ಬೇಡ, ವರ್ಷಕ್ಕೆ ಒಮ್ಮೆ ದೇವರನ್ನು ಹುಡುಕುವವರು ಬೇಡ. ಯಾವುದಾದ್ರೂ ಕಾರ್ಯಗಳು ಇದ್ರೆ ಆ ಕಾರ್ಯಗಳಿಗೋಸ್ಕರ ದೇವರನ್ನು ಹುಡುಕುವವರು ಬೇಡ. ಬದಲಾಗಿ ಆತನನ್ನು ಪ್ರತಿದಿನ ಹುಡುಕಬೇಕು. ನಾವು ದೇವರನ್ನು ಹುಡುಕಬೇಕು. ಈ ಒಂದು ವಾಕ್ಯವನ್ನು ಕೇಳತಕ್ಕಂಥ ಸಹೋದರಿ, ಸಹೋದರನೇ, ನಿನ್ನ ಆತ್ಮವನ್ನು ನೀನು ಒಂದು ಸಾರಿ ಪರಿಶೀಲನೆ ಮಾಡಿಕೋ. ನಿಜವಾಗ್ಲೂ ನಾನು ದೇವರನ್ನು ಹುಡುಕ್ತಾ ಇದ್ದೀನ? ಪ್ರತಿದಿನ ನಾನು ದೇವರ ವಾಕ್ಯವನ್ನು ಹುಡುಕ್ತಾ ಇದ್ದೀನ? ಆತನ ಸನ್ನಿಧಿಯನ್ನು ನಾನು ಹುಡುಕ್ತಾ ಇದ್ದೀನ? ಆತನ ಒಂದು ಕೃಪೆಯನ್ನು ನಾನು ಹುಡುಕ್ತಾ ಇದ್ದೀನ? ಅದಕ್ಕೆ ಇಲ್ಲಿ ಭಕ್ತನಾದ ದಾವೀದನು ಹೇಳ್ತಾನೆ, ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಯಾರು ದೇವರನ್ನು ಹುಡುಕುವುದು ಅಂದ್ರೆ ಕೇವಲ ಬುದ್ಧಿವಂತರು ಮಾತ್ರನೇ ದೇವರನ್ನು ಹುಡುಕುತ್ತಾರೆ. ಬುದ್ಧಿಹೀನರು ಹುಡುಕೋದಿಲ್ಲ ದೇವರನ್ನು. ಬುದ್ಧಿವಂತರು ಏನು ಮಾಡ್ತಾರೆ? ತಮ್ಮ ಮನೆಯನ್ನು ಕಟ್ಟಿಕೊಳ್ಳುತ್ತಾರೆ, ಸರಿಯಾದಂತ ಸಮಯದಲ್ಲಿ ದೇವರ ಆಳದಲ್ಲಿ ಕಾಣಿಸಿಕೊಳ್ತಾರೆ, ಸರಿಯಾದಂತ ರೀತಿಯಲ್ಲಿ ದೇವರನ್ನು ಆರಾಧಿಸಲಿಕ್ಕೆ ಒಂದು 10 ನಿಮಿಷ ಮುಂದೆನೇ ಇರ್ತಾರೆ. ಇವರು ಬುದ್ಧಿವಂತರು.
ನೀವು ಎಲ್ಲೆನ್ನ ಪ್ರಯಾಣ ಮಾಡಬೇಕು ಅಂದ್ರೆ ಅದು ಬಸ್ ವಿಷಯಗಳಲ್ಲಿ, ಟ್ರೈನ್ ವಿಷಯಗಳಲ್ಲಿ, ಫ್ಲೈಟ್ ವಿಷಯಗಳಲ್ಲಿ, ವಾಹನ ವಿಷಯಗಳಲ್ಲಿ, ನೀವು ಯಾವ ಜಾಗಕ್ಕಾದ್ರೂ ಹೋಗ್ಬೇಕಂದ್ರೆ, ಬೇರೆ ಒಂದು ಸ್ಥಳಕ್ಕೆ ಹೋಗಬೇಕಂದ್ರೆ, ಬೇರೆ ಒಂದು ಊರಿಗೆ ಹೋಗ್ಬೇಕಂದ್ರೆ ಯಾವ ರೀತಿ ಒಂದು 10 ನಿಮಿಷ ಮುಂದೆ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಿರೋ? ದೇವರನ್ನು ಹುಡುಕುವವರು ಯಾರು ಗೊತ್ತಾ? ಬುದ್ಧಿವಂತರು. ಮತ್ತೆ ಇವತ್ತು ನಾವು ಬುದ್ಧಿವಂತರೇನಾ? ನಮ್ಮನ್ನು ನಾವು ಪರೀಕ್ಷೆಯನ್ನ ಮಾಡಿಕೊಳ್ಳೋಣ. ಇವತ್ತು ನಾನು ಬುದ್ಧಿವಂತನಾದ್ರೆ ದೇವರನ್ನು ಹುಡುಕುತ್ತೇನೆ, ನಾನು ಬುದ್ಧಿವಂತಳಾದ್ರೆ ನಾನು ದೇವರನ್ನು ಹುಡುಕುತ್ತೇನೆ. ಒಂದು ವೇಳೆ ದೇವರನ್ನು ಹುಡುಕುವಂತ ಮನಸ್ಸು ನನಗೆ ಬಂದಿಲ್ಲ ಅಂದ್ರೆ, ದೇವರ ಹತ್ರ ಹೋಗುವಂತ ಮನಸ್ಸು ನನಗೆ ಆಗಿಲ್ಲ ಅಂದ್ರೆ ನಾವು ಬುದ್ಧಿವಂತರಲ್ಲ, ನಾವು ಬುದ್ಧಿವಂತರಲ್ಲ. ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ? ಯಾರು ದೇವರನ್ನು ಹುಡುಕ್ತಾರಂದ್ರೆ ಕೇವಲ ಬುದ್ಧಿವಂತರ ಮಾತ್ರ ದೇವರನ್ನು ಹುಡುಕಿ ಆತನ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಬರುತ್ತಾರೆ. ಬುದ್ಧಿ ಇಲ್ಲದಂತವರು ದೇವರು ಬೇಡ ನಮಗೆ, ಆತನ ಸನ್ನಿಧಿ ಬೇಡ ನಮಗೆ, ಆತನ ಕೃಪೆ ನಮಗೆ ಬೇಡ, ಆತನ ಆಶೀರ್ವಾದ ನಮಗೆ ಬೇಡ, ಆತನ ಹಸ್ತ ನಮಗೆ ಬೇಡ, ಆತನ ಕಾವಲ ನಮಗೆ ಬೇಡ, ಆತನ ನಡೆಸುವಿಕೆ ನಮಗೆ ಬೇಡ, ಆತನು ನಮ್ಮ ಜೊತೆಗೆ ಇರುವುದು ನಮಗೆ ಬೇಡ ಅನ್ನುವರು ಯಾರು ಗೊತ್ತಾ? ಬುದ್ಧಿ ಇಲ್ಲದಂತವರು. ಇವತ್ತು ನೀವು ಬುದ್ಧಿವಂತರಾದ್ರೆ ದೇವರನ್ನು ಹುಡುಕುತ್ತೀರಿ, ಆತನ ಸನ್ನಿಧಿಯನ್ನು ಹುಡುಕುತ್ತೀರಿ. ಯಾರು ಹೇಳ್ತಿರುವಂತಕ್ಕಂಥ ಮಾತಿದು? ದಾವೀದನು ಹೇಳುವಂತ ಮಾತು. ಆತನ ಸನ್ನಿಧಿಯಲ್ಲಿ ನಾನು ದೇವರನ್ನು ನೋಡ್ತೇನೆ ಅಥವಾ ದೇವರನ್ನು ಹುಡುಕುತ್ತೇನೆ ಎಂಬುದಾಗಿ ನೋಡ್ತಾನ. ನೋಡೋಣ ಮತ್ತೊಂದು ವಚನವನ್ನು, ಇರ್ಮಿಯ 29ನೇ ಅಧ್ಯಾಯ 13ನೇ ವಚನವನ್ನು ನಾವು ನೋಡೋಣ. ಇರ್ಮಿಯ ಪುಸ್ತಕದಲ್ಲಿ 29ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುತ್ತೇವೆ, ನೀವು ನನ್ನನ್ನು ಹುಡುಕಿವಿರಿ, ಮೌನ ಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಆತನನ್ನು ಹುಡುಕಿರಿ, ಆತನನ್ನು ಹುಡುಕಿದಂತ ನೀವು ಆತನನ್ನು ಕಂಡುಕೊಳ್ಳಬೇಕು, ಆತನನ್ನು ನೋಡಬೇಕು. ಮತ್ತಿವತ್ತು ನಾವು ಬುದ್ಧಿವಂತರು ಆದ್ರೆ ಆತನನ್ನು ಕಂಡುಕೊಳ್ಳುವುದಕ್ಕಾಗಿ, ಆತನನ್ನು ನೋಡುವುದಕ್ಕಾಗಿ ಆತನ ಸನ್ನಿಧಿಗೆ ಬರುತ್ತೇವೆ. ಅದಕ್ಕೆ ಒಬ್ಬ ಭಕ್ತನ ಈ ರೀತಿಯಾಗಿ ಆಡ್ತಾನೆ, ನಿನ್ನ ಸನ್ನಿಧಿಗೆ ಹೊಡೋಡಿ ನಾ ಬಂದೆ ಎಸಯ್ಯ. ಅಂದ್ರೆ ಆತನ ಸನ್ನಿಧಿಗೆ ಓಡೋಡಿ ಬರ್ಬೇಕು ನೀನು. ದುಃಖದಿಂದಲ್ಲ, ಕಷ್ಟಗಳಿಂದಲ್ಲ, ವೇದನೆಗಳಿಂದಲ್ಲ, ಸಮಸ್ಯೆಗಳಿಂದಲ್ಲ, ಬಾಧೆಗಳಿಂದಲ್ಲ, ಬಲಹೀನತೆಗಳಿಂದಲ್ಲ, ಬದಲಾಗಿ ಓಡಿ ಬರಬೇಕು ನೀನು ಆತನನ್ನು ನೋಡೋದಕ್ಕೆ, ಓಡಿ ಬರಬೇಕು ಆತನನ್ನು ಕಂಡುಕೊಳ್ಳೋದಕ್ಕೆ. ಎಷ್ಟು ಜನಕ್ಕೆ ಇಷ್ಟ ಇದೆ? ಯಾವಾಗ ಭಾನುವಾರ ಆಗುತ್ತೋ, ಯಾವಾಗ ನಾನು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ತೀನೋ, ಯಾವಾಗ ದೇವರು ನನ್ನನ್ನು ಆಶೀರ್ವಾದ ಮಾಡುತ್ತಾನೋ, ಯಾವಾಗ ದೇವರು ನನ್ನ ಕುಟುಂಬವನ್ನು ರಕ್ಷಿಸುತ್ತಾನೋ, ಯಾವಾಗ ದೇವರು ನಾನು ಪ್ರಾರ್ಥನೆ ಮಾಡಿದದಕ್ಕೆ ಉತ್ತರ ಕೊಡ್ತಾನೋ ಎಂಬುದಾಗಿ ಅಪೇಕ್ಷಿಸಿ ಆತನನ್ನು ಕಂಡುಕೊಳ್ಳುವುದಕ್ಕೆ ಆತನ ಸನ್ನಿಧಿಗೆ ಬರತಕ್ಕಂಥ ಜನರು ಎಷ್ಟು ಜನ ಇದ್ದಾರ? ಇಲ್ಲಿ ಇರ್ಮಿಯನ್ ಹೇಳ್ತಿದ್ದಾನ, ಮೌನ ಪೂರ್ವಕವಾಗಿ ನೀವು ಹುಡುಕಿದಾಗ ನನ್ನನ್ನು ಕಂಡುಕೊಳ್ತೀರ ಅಂದ್ರೆ ನಾನು ಸಿಗ್ತೀನಿ. ಇವತ್ತೊಂದು ಪ್ರಶ್ನೆ, ದೇವರು ನಿಮಗೆ ಸಿಕ್ಕಿದ್ದಾನ ಏನ್ರಿ? ಆತನ ಆತ್ಮ, ಆತನು ನಮಗೆ ಎಲ್ಲಿರಿ ಸಿಗುತ್ತಾನ? ಅದಲ್ಲ ನಾನು ಕೇಳುವಂತ ಪ್ರಶ್ನೆ. ದೇವರು ನಿಮಗೆ ಸಿಕ್ಕಿದ್ದಾನ ಅಂದ್ರೆ ದೇವರ ವಾಕ್ಯದಲ್ಲಿ ಏನ್ ನೋಡ್ತೇವೆ? ಯೋಹನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 4 ವಚನಗಳನ್ನು ಓದಬೇಕಾದಾಗ ಏನ್ ಕಂಡು ಬರ್ತದೆ? ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು. ಅರ್ಥ ಆಯ್ತಾ? ದೇವರು ಅಂದ್ರೆ ಯಾರು? ವಾಕ್ಯ. ನೀವು ಯಾವುದನ್ನು ಹುಡುಕಬೇಕು? ವಾಕ್ಯವನ್ನು ಹುಡುಕಬೇಕು ನೀವು. ಇವತ್ತು ನೋಡ್ರಿ, ಅನೇಕ ಜನರು ವಾಕ್ಯಗೋಸ್ಕರ ಬರೋದಿಲ್ಲ, ಬದಲಾಗಿ ಅದ್ಭುತಗಳಿಗೋಸ್ಕರ ಬರ್ತಾ ಇದ್ದಾರ. ಅದನ್ನು ತಪ್ಪು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಆದ್ರೆ ವಾಕ್ಯದಗೋಸ್ಕರ ನಿನ್ನ ಒಂದು ಆಶೆ, ನಿನ್ನ ಒಂದು ಬಯಕೆ ಯಾವುದ್ರ ಮೇಲೆ ಇರಬೇಕು? ವಾಕ್ಯದ ಮೇಲೆ ಇರಬೇಕು, ವಾಕ್ಯದ ಮೇಲೆ. ಅದಕ್ಕೆ ಆತನ ಹೇಳ್ತಾ ಇದ್ದಾನ, ಮೌನ ಪೂರ್ವಕವಾಗಿ ಹುಡುಕಿದಾಗ
ನನ್ನನ್ನು ಕಂಡುಕೊಳ್ಳುವರೆ, ನನ್ನನ್ನು ನೋಡ್ತಾರೆ. ಆ ವಾಕ್ಯ ಇವತ್ತು ನೋಡ್ರಿ, ವಾಕ್ಯವನ್ನು ಹುಡುಕುವವರೆಲ್ಲಿದ್ದಾರೆ? ಆತನ ಸನ್ನಿಧಿಯನ್ನು ಹುಡುಕುವವರೆಲ್ಲಿದ್ದಾರೆ? ಇವತ್ತು ಅನೇಕರು ಹುಡುಕುತ್ತಾರೆ, ನಮಗೆ ಕೆಲಸ ಸಿಕ್ಕಿಲ್ಲ, ಕೆಲಸ ಸಿಕ್ಕಿಲ್ಲ, ಕೆಲಸ ಸಿಕ್ಕಿಲ್ಲ, ಕೆಲಸ ಸಿಕ್ಕಿಲ್ಲ. ಆದ ಕಾರಣ ಏನ್ ಮಾಡ್ತಾ ಇದ್ದೀನಿ, ನಾನು ಹುಡುಕ್ತಾ ಇದ್ದೀನಿ ಕೆಲಸಗೋಸ್ಕರ. ಒಂದು ಗ್ರಾಮ ಬಿಟ್ಟು ಬೇರೊಂದು ಗ್ರಾಮಕ್ಕೆ, ಒಂದು ಪಟ್ಟಣ ಬಿಟ್ಟು ಮತ್ತೊಂದು ಪಟ್ಟಣಕ್ಕೆ, ಒಂದು ರಾಷ್ಟ್ರ ಬಿಟ್ಟು ಮತ್ತೊಂದು ರಾಷ್ಟ್ರಕ್ಕೆ ಒಬ್ಬ ಮನುಷ್ಯನು ಯಾಕೆ ಓಡ್ತಾ ಇದ್ದಾನಂದ್ರೆ, ಕೆಲಸ ಸಿಗಬೇಕು, ಸಂಪಾದನೆ ಮಾಡಬೇಕು ಎಂಬ ಒಂದು ಆಲೋಚನೆಯಿಂದ ಅವನು ಹುಡುಕುತ್ತಾನೆ. ಒಂದು ಕೆಲಸದ ವಿಷಯದಲ್ಲೇ, ಓದುವಂತ ವಿಷಯದಲ್ಲಿ, ಹಾಸ್ಪಿಟ್ಲ್ಗಳ ವಿಷಯದಲ್ಲಿ, ಆರೋಗ್ಯ ವಿಷಯದಲ್ಲಿ, ಮನೆ ವಿಷಯದಲ್ಲಿ, ಮದುವೆ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ ಮನುಷ್ಯನು ಪ್ರತಿ ಒಂದದ್ರಲ್ಲೂ ಹುಡುಕುತ್ತಾನೆ ಹುಡುಕುತ್ತಾನೆ ಹುಡುಕುತ್ತಾನೆ. ಆದರೆ ದೇವರ ವಿಷಯ ಅಂದ ಕೂಡ್ಲೇನೆ ಅವನು ಸೈಲೆಂಟ್ ಆಗಿ ಬಿಡ್ತಾನೆ. ದೇವರ ಎತ್ತಿದ್ರೆ ಸಾಕು, ಅವನಿಗೆ ಇಂಟ್ರೆಸ್ಟ್ ಬರಲ್ಲ. ದೇವರ ಆಲಯಕ್ಕೆ ಹೋಗನು ಬಾ ಅಂದ್ರೆ ಅವನು ಬರಲ್ಲ ಅಂತಾನೆ. ಇದಾರೆ ಇವತ್ತು ನಮ್ಮ ಮಧ್ಯದಲ್ಲಿ ಅಂತವರು. ಇವರು ಬುದ್ಧಿವಂತರಲ್ಲ. ಬುದ್ಧಿವಂತರು ಏನು ಮಾಡ್ತಾರ, ದೇವರನ್ನು ಹುಡುಕುತ್ತಾರೆ ಎಂಬುದಾಗಿ ಕೀರ್ತನೆ ಭಾಗದಲ್ಲಿ ನಾವು ನೋಡಿದ್ವಿ, 14ನೇ ಕೀರ್ತನೆ 2ನೇ ವಚನದಲ್ಲಿ. ಮತ್ತೆ ಇವಾಗ ಏನ್ ನೋಡ್ತಾ ಇದೀವಿ ನಾವು, ಆತನ ನೀವು ಕಂಡುಕೊಳ್ಬೇಕಂದ್ರೆ ವಾಕ್ಯವನ್ನು ಹುಡುಕಬೇಕು. ನೀವು ಸ್ವಚ್ಛವಾದ ವಾಕ್ಯಗೋಸ್ಕರ ಬರಬೇಕು. ಅವಾಗ ವಾಕ್ಯಗೋಸ್ಕರ ನೀನು ಬಂದಾಗ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತಾನ. ಕೇವಲ ನಾನು ಅದ್ಭುತಗೋಸ್ಕರ ಬಂದ್ರಿ, ಅದ್ಭುತ ನಡೆದಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಪ್ರತಿ ಸಾರಿನೂ ಅದ್ಭುತ ನಡಿತೇವ? ಯೇಸು ಸ್ವಾಮಿ ಅವರ ಗ್ರಾಮಗಳಲ್ಲಿ ಮಾಡಿದಾಗ ಅದ್ಭುತ ಮಾಡ್ಲಿಲ್ಲ ಅಂತ ಆತನು. ಕೆಲವೊಂದು ಸಮಯದಲ್ಲಿ ಅದ್ಭುತ ಮಾಡಿದಾಗ ಅನೇಕರ ಆತನನ್ನು ಹಿಂಬಾಲಿಸ್ಲಿಲ್ಲ ಅಂತ. ಅದಕ್ಕೆ ದೇವ್ರು ಹೇಳ್ಬಿಟ್ಟ, ನಿಮ್ ಮೊದಲನೇದಾಗ ವಾಕ್ಯಕ್ಕೆ ಸಮಯ ಕೊಡ್ರಿ. ವಾಕ್ಯಕ್ಕೆ ನೀವು ಆತನ ಸನ್ನಿಧಿಗೆ ಬನ್ರಿ ಕೇಳೋದಕ್ಕಾಗಿ. ವಾಕ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ವಾಕ್ಯ ನಿಮ್ಮನ್ನು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಎಂಬುದಾಗಿ ಹೇಳುತ್ತದೆ. ದೇವರ ವಾಕ್ಯ ಪ್ರಾಮುಖ್ಯವಾದದ್ದು, ಅದನ್ನು ನಾವು ಹುಡುಕ್ಬೇಕು. ಇವತ್ತು ಅದ್ಭುತಗಳು ಮಾಡುವಂತ ಜನರು ಅನೇಕರಿದ್ದಾರೆ ಭೂಮಿ ಮೇಲೆ. ಒಂದು ಸಭೆ ಇಲ್ಲ ಅಂದ್ರೆ ಮತ್ತೊಂದು ಸಭೆಗೆ ಹೋಗ್ತಾರೆ. ಯಾಕೆ? ಅಲ್ಲಿ ಅದ್ಭುತ ನಡೆದಿಲ್ರಿ, ಇಲ್ಲಾದ್ರೂ ನಡೀತೈತೆ ಎಂಬುದಾಗಿ ಬರ್ತಾರೆ. ಅವರು ಪಾಸ್ಟರ್ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡೆ, ರೋಗ ವಾಸಿ ಆಗ್ಲಿಲ್ಲ, ಜ್ವರ ಕಡಿಮೆ ಆಗ್ಲಿಲ್ಲ, ಮನೆ ಕಟ್ಟಿಕೊಳ್ಳಲಿಕ್ಕಾಗ್ಲಿಲ್ಲ, ಹೊಲ ಕೊಂಡ್ಲಿಕ್ಕಾಗ್ಲಿಲ್ಲ, ನಮ್ಮ ಸಾಲಗಳಿಂದ ನಮ್ಮ ಬಿಡುಗಡೆ ಹೊಂದಿಕೊಳ್ಳಲಿಲ್ಲ. ಆದ ಕಾರಣ ಆ ಸೇವಕರಲ್ಲಿ ಶಕ್ತಿ ಇಲ್ಲ, ಪವರ್ ಇಲ್ಲ, ನಾನು ಬೇರೆಯೊಬ್ಬರ ಸೇವಕರ ಜೊತೆ ಹೋಗ್ತೇನೆ. ಅದಲ್ಲ. ಇವತ್ತು ಅನೇಕರು ಯಾಕೆ ಸಭೆಗಳಲ್ಲಿ ಸ್ಥಿರವಾಗಿ ನಿಲ್ತಾ ಇಲ್ಲ? ಸಂಚಲಾತ್ಮಕವಾದಂತ ಮನಸ್ಸು, ಸಂಚಲಾತ್ಮಕವಾದಂತ ಬುದ್ಧಿ, ಸಂಚಲಾತ್ಮಕವಾದಂತ ಒಂದು ಗಲಿಬಿಲಿ ಯಾಕೆ ಮನುಷ್ಯರಲ್ಲಿ ಉಂಟಾಗಿದೆ ಅಂದ್ರೆ, ಇವತ್ತು ಮನುಷ್ಯರು ವಾಕ್ಯದಗೋಸ್ಕರ ಹೋಗ್ತಾ ಇಲ್ಲ, ಅದ್ಭುತಗಳಿಗೋಸ್ಕರ ಹೋಗ್ತಾ ಇದ್ದಾರ. ಬರೀ ಅದ್ಭುತಗಳಿಗೋಸ್ಕರ ಅಲ್ಲ, ನಿಮ್ಮ ಜೀವಿತವನ್ನು ಕಟ್ಟುವ ದೇವರ ವಾಕ್ಯಗೋಸ್ಕರ ಬನ್ನಿರಿ. ನಿಮ್ಮ ಕುಟುಂಬಗಳನ್ನು ಕಟ್ಟುವ ಯೇಸುಗೋಸ್ಕರ ಬನ್ನಿರಿ. ಅವಾಗ ಆತನ ಹೇಳ್ತಾನ, ಮೊದಲು ನೀವು ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕರಿ, ಆಮೇಲೆ ನಿಮಗೇನು ಬೇಕೋ ಆತನ ಕೊಡ್ತಾನ. ಆತನ ನೀತಿ, ಆತನ ರಾಜ್ಯ ಯಾವುದರಲ್ಲಿದೆ? ವಾಕ್ಯದಲ್ಲಿದೆ. ಅಂತ ವಾಕ್ಯವನ್ನು ಪ್ರಕಟಿಸುವಂತ ಸೇವಕರು ಎಲ್ಲಿದ್ದಾರೆ? ಆಲೋಚನೆ ಮಾಡಬೇಕು. ನೀವು ಆಲೋಚನೆ ಮಾಡಬೇಕು. ಒಂದು ವಾರ ನಿನ್ನ ದೇವರ ಸನ್ನಿಧಿಗೆ ಹೋದಾಗ ಆ ಸೇವಕರ ಮಾತುಗಳಿಂದ ನಿನ್ನ ಹೃದಯದಲ್ಲಿ ಒಂದು ನೋವು ಉಂಟಾಗುತ್ತದೆ. ಅಂದ್ರೆ ನೀನು ಮಾಡತಕ್ಕಂಥ ಕೆಲಸ, ನೀನು ಯಾವ ಸ್ಥಿತಿಯಲ್ಲಿ ಇದೀಯಾ, ಯಾವಾಗ ಒಂದು ಬಂಧಕದಿಂದ ದೇವರಿಗೆ ದೂರ ಆಗಿದೆಯಾ, ವಾಕ್ಯದಿಂದ ಸೇವಕರು ಮಾತಾಡಿದಾಗ ಅದು ಕರೆಕ್ಟ್, ಸರಿಯಾದಂತ ಸಭೆ, ಸರಿಯಾದಂತ ಸೇವಕರವರು ಎಂಬುದಾಗಿ ನೀವು ಗಮನಿಸಬೇಕು, ಎಂಬುದಾಗಿ ನೀವು ಯೋಚನೆ ಮಾಡಬೇಕು. ಮತ್ತೆ ಆತನನ್ನು ಏನ್ ಮಾಡ್ಬೇಕಂತ? ಹುಡುಕಬೇಕು. ಆತನನ್ನು ಹುಡುಕಬೇಕು. ಈ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 29ನೇ ವಚನದಲ್ಲಿ ನೋಡೋಣ. ಅಲ್ಲಿಂದಾದರೂ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ
ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು. ನೋಡ್ರಿ, ಆತನನ್ನು, ದೇವರನ್ನು ಸಂಪೂರ್ಣವಾಗಿ ಹುಡುಕಬೇಕು ನಾವು. ದೇವರನ್ನು ಸಂಪೂರ್ಣವಾಗಿ ಹುಡುಕುವುದಂದ್ರೆ ವಾಕ್ಯವನ್ನು, ಸಂಪೂರ್ಣವಾಗಿ ವಾಕ್ಯವನ್ನು ಹುಡುಕಬೇಕು. ಇವತ್ತು ನಮಗೆ ಈ ಸೇವಕರಾದ್ರೆ ವಾಕ್ಯದಿಂದ ನನ್ನನ್ನು ಗದರಿಸುತ್ತಾನೆ, ಈ ಸೇವಕಾದ್ರೆ ನನ್ನನ್ನು ಸರಿಪಡಿಸ್ತಾನೆ, ಈ ಸೇವಕರಾದ್ರೆ ನಾನು ಮಾಡತಕ್ಕಂಥ ತಪ್ಪುಗಳನ್ನು ನನಗೆ ತಿಳಿಯಪಡಿಸುತ್ತಾನೆ, ನನ್ನನ್ನು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಎಂಬುದಾಗಿ ಈ ಸೇವಕರು ನನಗೆ ಹೇಳ್ತಾರ. ಅಂತ ಸಭೆಯನ್ನು ಹುಡುಕಬೇಕು ನೀವು, ಅಂತ ಸೇವಕರನ್ನು ನೀವು ಹುಡುಕಬೇಕು. ಅದಕ್ಕೆ ಅಲ್ಲಿ ನೋಡ್ತೀವಿ ನಾವು, ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಆತ್ಮದಿಂದಲೂ ನೀವೇನ್ ಮಾಡ್ಬೇಕಂದ್ರೆ, ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುತ್ತಾನೆ. ಒಂದು ಪ್ರಶ್ನೆ, ದೇವರು ನಮಗೆ ಸಿಕ್ಕಿದ್ದಾನ? ಇಲ್ಲಿ ಏನ್ ನೋಡ್ತಾ ಇದ್ದೀವಿ ನಾವು? ಸಂಪೂರ್ಣವಾಗಿ ನೀವು ದೇವರನ್ನು ಹುಡುಕಬೇಕು, ಆತನ ಪ್ರಸನ್ನತೆಯನ್ನು ಹುಡುಕಬೇಕು, ಆತನ ಒಂದು ದಯೆಯನ್ನು ನಾವು ಹುಡುಕಬೇಕು. ಇವತ್ತೆಷ್ಟು ಜನ ಇಷ್ಟಪಡ್ತಾರೆ ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುತ್ತಾನಂತ. ಮತ್ತೆ ದೇವರು ಸಿಕ್ಕಿದ್ದಾನ ನಮಗೆ? ಎಷ್ಟು ಜನ ನಾವು ಧೈರ್ಯವಾಗಿ ಹೇಳಬಲ್ಲವಿ, ದೇವರು ನಮಗೆ ಸಿಕ್ಕಿದ್ದಾನೆ, ನಾನು ಹುಡುಕಿದಾಗ ದೇವರು ನನಗೆ ಸಿಕ್ಕಿದ್ದಾನೆ ಎಂಬುದಾಗಿ ಹೇಳುವಂತ ಜನರು ಎಷ್ಟು ಜನ ಇದ್ದಾರೆ ನಮ್ಮ ಮಧ್ಯದಲ್ಲಿ? ಯೋಚನೆ ಮಾಡೋಣ ಒಂದ್ಸಾರಿ, ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳೋಣ ಒಂದ್ಸಾರಿ. ಎಷ್ಟು ಜನ ಇದ್ದಾರೆ ಅಂತವರು? ಎಂತವರು? ನಾನು ಹುಡುಕಿದಾಗ ದೇವರು ನನಗೆ ಸಿಕ್ಕಿಬಿಟ್ರ. ಒಂದು ವೇಳೆ ನಿನ್ನ ಬಂಗಾರ ಕಳೆದು ಹೋದರೆ, ಒಂದು ವೇಳೆ ನಿನ್ನ ಬಂಗಾರ ಕಳೆದು ಹೋದರೆ ನೀವೇನ್ ಮಾಡ್ತೀ? ಹುಡುಕತಿ. ಆ ಹುಡುಕಿದಂತ ಸಮಯದಲ್ಲಿ ಅದೇನ್ ಮಾಡ್ತತೆ? ಸಿಗುತ್ತದೆ. ಸಿಕ್ಕಿದಾಗ ಎಷ್ಟು ಸಂತೋಷ ಪಡ್ತೀಯೋ, ಎಷ್ಟು ಖುಷಿ ಪಡ್ತೀಯೋ. ಒಂದು ವೇಳೆ ಹಣ ವಿಷಯದಲ್ಲಿ, ಒಂದು ವೇಳೆ ನಿನಗೆ ಬೇಕಾದಂತ ವಸ್ತುಗಳ ವಿಷಯದಲ್ಲಿ ಕಳೆದು ಹೋಗಿದ್ದು ತಿರುಗಿ ನಿಮಗೆ ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತದೆ, ಎಷ್ಟು ಆನಂದ ಪಡ್ತೀರಿ, ಎಷ್ಟು ಸಂತೋಷ ಪಡ್ತೀರಿ ಅಲ್ವಾ? ಅಂದ್ರೆ ಇಲ್ಲಿ ಏನ್ ನೋಡ್ತೀವಿ ನಾವು? ಒಂದ್ಸಲ ಯೋಚನೆ ಮಾಡೋಣ. ದೇವರನ್ನು ಹುಡುಕೋಣ ನಾವು, ಆತನ ಸನ್ನಿಧಿಯನ್ನು ಹುಡುಕೋಣ ನಾವು, ಆತನ ವಾಕ್ಯಗಳನ್ನು ಹುಡುಕೋಣ. ಆಸಕ್ತಿಯಿಂದ, ಪರಿಪೂರ್ಣವಾದಂತ ಮನಸ್ಸು, ಹೃದಯಗಳಿಂದ ಏನ್ ಮಾಡ್ಬೇಕು ನಾವು? ದೇವರನ್ನು ಹುಡುಕಬೇಕು, ದೇವರನ್ನು ಹುಡುಕಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಲ್ಲ. ಮತ್ತೆ ಇವತ್ತೆಷ್ಟು ಜನ ದೇವರ ವಾಕ್ಯವನ್ನು ಹುಡುಕುವರು? ಇವತ್ತೆಷ್ಟು ಜನ ದೇವರ ವಾಕ್ಯಗಳಿಗೆ ವಿಧೇಯತೆ ತೋರಿಸುವರು? ಇವತ್ತೆಷ್ಟು ಜನ ದೇವರ ಮಾತುಗಳ ಪ್ರಕಾರ ಜೀವಿಸುವವರು? ಪರಿಶೀಲನೆ ಮಾಡಿಕೊಳ್ಳೋಣ. ನಾವು ನೋಡ್ತೀವಿಲ್ಲೇ, ನೀವು ಹುಡುಕಿದರೆ ಆತನ ನಿಮಗೆ ಸಿಕ್ಕುವನು. ದೇವರು ಸಿಗಬೇಕಾ? ಇದು ಒಳ್ಳೆ ಸಮಯ. ಮುಂದೆ ಬರಬೇಕಾದಂತ ದಿನಗಳು, ಕಠಿಣವಾದಂತ ದಿನಗಳು ಬರ್ತಾವ. ಅವಾಗ ವಾಕ್ಯ ಸಿಗಲ್ಲಂತ. ಅವಾಗ ನೀವೆಷ್ಟು ಕೇಳಬೇಕಂದ್ರೂ ವಾಕ್ಯ ಸಿಗಲ್ಲ ಅಂತ ದಿನ ಬರ್ತತೆ, ಅಂತ ಕಾಲ ಬರ್ತತೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಯಪಡಿಸುತ್ತದೆ. ಸತ್ಯವೇದ ನಮಗೆ ಯೆಶಾಯ 55ನೇ ಅಧ್ಯಾಯ 6ನೇ ವಚನದಲ್ಲಿ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ವಿನಹ ಮಾಡಿರಿ. ನಾವು ಆತನನ್ನು ಏನ್ ಮಾಡ್ಬೇಕಂತ? ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಬೇಕು, ಹುಡುಕಬೇಕು. ಯಾರನ್ನು? ದೇವರನ್ನು. ಮತ್ತೆ ಆ ಸ್ವಭಾವ, ಆ ಮನಸ್ಸು, ಆ ಬುದ್ಧಿ, ಆ ಜ್ಞಾನ ನಮಗಿರಬೇಕು. ಆತನು ಸಿಕ್ಕುವ ಕಾಲದಲ್ಲಿ ಹುಡುಕಬೇಕು ನಾವು. ಸಿಗಲಾರದ ಕಾಲ ಒಂದು ಬರ್ತದೆ ಅಂತ ಹೇಳಿದ್ವಲ್ಲ, ಆದ್ರೆ ಸಿಕ್ಕುವ ಕಾಲ ಇವಾಗ ಸಿಕ್ಕಿದ್ದು ದೇವರು ವಾಕ್ಯ ಈಗ ಸಿಗ್ತಾ ಇದೆ. ಪ್ರತಿ ಗ್ರಾಮದಲ್ಲೂ, ಪ್ರಾಂತದಲ್ಲೂ, ಪ್ರತಿ ಒಂದರಲ್ಲೂ ಸಿಗ್ತಾ ಇದೆ ದೇವರ ವಾಕ್ಯ. ಈಗ ವಾಕ್ಯ ಸಿಕ್ಕಿದಾಗ ಅನೇಕರು ಬೇಡ ಅಂತಿದ್ದಾರೆ. ಆದ್ರೆ ಒಂದಿನ ಬರುತ್ತೆ, ಆ ದಿನ ಬಂದಾಗ ನೀನು ನಾನು ಏನು ಮಾಡೋಕ್ಕಾಗಲ್ಲ. ನೀನು ನಾನು ಎಷ್ಟು ನಾವು ಕೇಳಬೇಕಂದ್ರೂ ದೇವ್ರ ಕಾರ್ಯಗಳು ಮಾಡಲ್ಲ. ಅದಕ್ಕೆ ದೇವರನ್ನು ಹುಡುಕ್ರಿ, ಆತನ ಸಿಕ್ಕಿದಾಗ ಆತನನ್ನು ಹಿಡ್ಕೊಳ್ರಿ, ಆತನ ಸನ್ನಿಧಿಯನ್ನು ಅಪೇಕ್ಷಿಸ್ರಿ, ಆತನ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ರಿ.
ಎಲ್ಲರಂತೆ ಅಲ್ಲ, ಪ್ರತಿ ವಾರ ಬಿಡದ ಹಾಗೆ ಬುದ್ಧಿವಂತರು ಪ್ರತಿ ವಾರ ಕಾಣಿಸ್ಕೊಳ್ತಾರೆ. ಬುದ್ಧಿವಂತರು ಪ್ರಾರ್ಥನೆ ಮಾಡ್ತಾರೆ, ವಾಕ್ಯ ಓದ್ತಾರೆ, ಹಾಡುಗಳಾಡ್ತಾರೆ, ಕ್ರಮ ತಪ್ಪದೆ ದೇವರ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ತಾರೆ. ಆ ರೀತಿಯಾಗಿ ನಾವೆಲ್ಲ ಇರಬೇಕೆಂಬುದಾಗಿ ದೇವರು ಬಯಸಿದ್ದಾನೆ, ಇಷ್ಟಪಟ್ಟಿದ್ದಾನೆ. ಆದ ಕಾರಣ ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮ ಜೊತೆ ಮಾತಾಡಿರೋದಾದ್ರೆ, ನಿಜ ನಾನು ದೇವರನ್ನು ಹುಡುಕ್ತಾ ಇಲ್ಲ, ನನ್ನ ಜೀವಿತದಲ್ಲಿ ಆತನ ಹುಡುಕುವುದನ್ನೇ ಬಿಟ್ಟುಬಿಟ್ಟೆ, ಆತನ ಸನ್ನಿಧಿಯನ್ನೇ ಬಿಟ್ಟುಬಿಟ್ಟೆ, ಆತನನ್ನು ಆಶ್ರಯಿಸೋದೇ ಬಿಟ್ಟುಬಿಟ್ಟೆ. ಅದಕ್ಕೆ ಈ ಕಷ್ಟಗಳು, ಈ ನಷ್ಟಗಳು, ಈಗ ಅನಾರೋಗ್ಯಗಳು, ಬಾಧೆಗಳು, ಸಮಸ್ಯೆಗಳು ಎಂಬುದಾಗಿ ತಿಳ್ಕೊಂಡು ಪ್ರಾರ್ಥನೆ ಮಾಡು, ಕ್ಷಮಾಪಣೆ ಕೇಳಿಕೊ, ಸಹಾಯ ಮಾಡು ಎಂಬುದಾಗಿ ಬೇಡು. ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತಾನೆ. ದೇವರು ಈ ವಾಕ್ಯದಿಂದ ನಿನ್ನನ್ನು ಆಶೀರ್ವಾದ ಮಾಡಲಿ. ಆಮೆನ್. ಗಾಡ್ ಬ್ಲೆಸ್ ಯು.